2002 ನಡೆದಿರೋ ಗೋದ್ರೋತ್ತರ ಹತ್ಯಾಕಾಂಡಗಳನ್ನ ದೇಶ ಕಂಡ ದೊಡ್ಡ ಹತ್ಯಾಕಾಂಡ ದೊಡ್ಡ ಗಲಭೆ ಅಂತ ತೋರಿಸ್ಕೊಡ್ತಾರೆ. ಅದನ್ನ ಮಾಡಿಸಿದವರು ಮೋದಿ ಅವರು ಬಿಜೆಪಿ ಅವರು ಅಂತ ಒಂದು ಹಣೆ ಪಟ್ಟಿನ ಕಟ್ಟಿಬಿಟ್ಟಾರ. ಸೋನಿಯಾ ಗಾಂಧಿ ಅವರಂತ್ರು ಮೌತ್ ಕಾ ಸೌದಾಗರ್ ಅಂತ ಹೇಳಿ ಮೋದಿ ಅವ್ರಿಗೊಂದು ಹೊಸ ನಾಮಕರಣ ಮಾಡಿಬಿಟ್ಟಿದ್ರು. ಅವ್ರ ಎಲ್ಲರ ಬಣ್ಣ ಬಯಲು ಮಾಡೋ ರೀತಿ ಮೋದಿ ಅವರು ಮೊದಲನೇ ಸಲ ಆ ವಿಷಯದ ಬಗ್ಗೆ ಮಾತಾಡ್ಯಾರ. अशांति के लिए एक चिंगारी काफी होती है. स्थिति पैदा हो चुकी थी. गोधरा की घटना हो गई, लोगों को जिंदा जला दिया गया था. हमारे जो विरोध के लोग हैं वो सरकार में थे और वो तो चाहते थे कि हम पर जितने आरोप लगे थे हमको सजा हो जाए. ಬೇರೆ ಕೈಗಳು ಇದ್ರೊಳಗ ಕೈವಾಡ ಇತ್ತು ಅನ್ನೋದನ್ನು ಕಂಡು ಬಂತು. ಈಗ್ಲೂ ವಿದೇಶಿ ಮಾಧ್ಯಮಗಳು ಟೂಲ್ ಕಿಟ್ ವ್ಯಾಪಾರಿಗಳು ಮೋದಿ ಅವ್ರ ಹೆಸರಿಗೆ ಗಂಟ್ ಹಾಕಕನ ಕಾಯ್ತಿರ್ತಾರ. ಒಳ್ಳೆ ಕೆಲಸ ಮಾಡಿದಕ್ಕೆ ಯಾರು ಪ್ರಶಂಸೆ ಕೊಡಂಗಿಲ್ಲ. ಅದ್ಯಾವ್ದೋ ಮಾಡದಿರೋ 2002 ಹತ್ಯಾಕಾಂಡವನ್ನ ಅವ್ರ ತಲೆ ಮೇಲಿಡಾಕ್ ಬರ್ತಾರ. ನಮಸ್ಕಾರ ರೀ. ಫುಲ್ ಸ್ಟಾಪ್. ಎಲ್ಲರೂ 2002 ನಡೆದಿರೋ ಗೋದ್ರೋತ್ತರ ಹತ್ಯಾಕಾಂಡಗಳನ್ನ ದೇಶ ಕಂಡ ದೊಡ್ಡ ಹತ್ಯಾಕಾಂಡ ದೊಡ್ಡ ಗಲಭೆ ಅಂತ ತೋರಿಸ್ಕೊಡ್ತಾರ. ಈಗ್ಲೂ ಹಂಗೆ ಮಾತಾಡ್ತಾರ. ಅವೇನೇ ದೊಡ್ಡ ಅದಾದ್ಮೇಲೆ ಯಾವ ಆಗೇ ಇಲ್ಲ ಅನ್ನೋ ತರನ ಮಾತಾಡ್ತಾರ. ಆಮೇಲೆ ಅದನ್ನ ಮಾಡಿಸಿದವರು ಮೋದಿ ಅವರು ಬಿಜೆಪಿ ಅವರು ಅಂತ ಒಂದು ಹಣೆ ಪಟ್ಟಿನ ಕಟ್ಟಿಬಿಟ್ಟಾರ. ಕಾಂಗ್ರೆಸ್ ರಾಜಮಾತೆ ಸೋನಿಯಾ ಗಾಂಧಿ ಅವರಂತ್ರು ಮೌತ್ ಕಾ ಸೌದಾಗರ್ ಅಂತ ಹೇಳಿ ಮೋದಿ ಅವ್ರಿಗೊಂದು ಹೊಸ ನಾಮಕರಣ ಮಾಡಿಬಿಟ್ಟಿದ್ರು, ಬಿರುದ ಕೊಟ್ಟುಬಿಟ್ಟಿದ್ರು. ಅವ್ರ ಎಲ್ಲರ ಬಣ್ಣ ಬಯಲು ಮಾಡೋ ರೀತಿ ಮೋದಿ ಅವರು ಮೊದಲನೇ ಸಲ ಆ ವಿಷಯದ ಬಗ್ಗೆ ಮಾತಾಡ್ಯಾರ. ಮೋದಿ ಅವ್ರ ಮಾತುಗಳನ್ನ ಕೇಳ್ಕೋತ ಕೂತ್ರ ಹೌದಪ್ಪ ಇವ್ರ ಮಾತಿನೊಳಗ ಸತ್ಯ ಐತಿ, ಇದರಿಂದ ದೊಡ್ಡ ಷಡ್ಯಂತ್ರನ ನಡೆದೈತಿ ಅಂತ ನಮಗೆಲ್ಲ ಗೊತ್ತಾಕೈತಿ. 2002 ನೋಡಿದ್ರು ಗೋದ್ರೋತ್ತರ ಹತ್ಯಾಕಾಂಡಗಳು ಹೌದು ನಿಜವಾಗ್ಲೂ ದೊಡ್ಡ ಮಟ್ಟದಾಗನ ಬಹಳಷ್ಟು ನಷ್ಟನ ಹಾನಿಯನ್ನ ಉಂಟು ಮಾಡ್ಯಾವ. ಆದ್ರ ಈ ವಯೋಲೆನ್ಸ್ಗ ಒಂದು ಹಿನ್ನೆಲೆ ಐತಿ. ಆ ಹಿನ್ನೆಲೆಯನ್ನ ನಿನ್ನೆ ಮೋದಿ ಅವರು ಪಾಡ್ಕಾಸ್ಟ್ನಾಗ ಬಿಚ್ಚಿಟ್ಟಾರ. काठमांडू से दिल्ली जो फ्लाइट आ रही थी वो हाईजैक करके अफगानिस्तान ले जाएगा, कंधार में ले गए और भारत के सैकड़ों यात्रियों को बैन बनाया गया. पूरे भारत में एक बहुत बड़ा तूफान था, लोगों की जिंदगी और मौत का सवाल था. अब 2000 के अंदर हमारे यहाँ लाल किले में आतंकी हमला हुआ, दिल्ली में एक नया और उसके साथ तूफान जुड़ गया. 11 सितंबर 2001 अमेरिका में ट्विन टावर पर बहुत बड़ा आतंकी हमला हुआ. उसने फिर एक बार दुनिया को चिंतित कर दिया क्योंकि ये सब जगह पे करने वाले एक ही प्रकार के लोग हैं. अक्टूबर 2001 को जम्मू कश्मीर विधानसभा पर आतंकी हमला हुआ. 13 दिसंबर 2001 को भारत की संसद पर आतंकी हमला हुआ. यानी आप उस समय के एक 8-10 महीने की घटनाएं देखिए, वैश्विक स्तर की घटनाएं, आतंकी घटनाएं, खून खराबे की घटनाएं, निर्दोष लोगों की मौत की घटनाएं. तो कोई भी एक प्रकार से अशांति के लिए एक चिंगारी काफी होती है. स्थिति पैदा हो चुकी थी. ಈ ರೀತಿ ಸರಣಿ ಅಟ್ಯಾಕ್ ಗಳ ಬೆನ್ನಲ್ಲೇ ಇಲ್ಲೊಂದು ಹತ್ಯಾಕಾಂಡ ನಡೀತೈತಿ. ಅದನ್ನು ಕರ ಸೇವಕರನ್ನ ಸಜೀವವಾಗಿ ದಹಿಸ್ತಾರ. ಅದಾದ್ಮೇಲೆ ಈ ಹತ್ಯಾಕಾಂಡ ಬುಗಿಲೇಳ್ತೈತಿ, ಬೇರೆ ರೂಪನ ಪಡ್ಕೊಂಡ್ಬಿಡ್ತೈತಿ, ಹಿಂಸಾಚಾರಕ್ಕ ನಾಂದಿ ಹಾಡ್ತೈತಿ. ಇಷ್ಟೆಲ್ಲಾ ಪ್ರಚೋದನಕಾರಿ ಘಟನೆಗಳ ನಡೆದಿದ್ರಿಂದಾನೇ ಇಲ್ಲಿ ಹತ್ಯಾಕಾಂಡಕ್ಕ ಜಾಸ್ತಿ ಪುಷ್ಟಿ ಸಿಕ್ತು. ಅದಷ್ಟೇ ಅಲ್ದ ಮೋದಿ ಅವರು ಮಾತಾಡ್ತಾ ಅನ್ಕೊಂತಾರ ಇದೆಲ್ಲ ಆಗಿರ್ಲಿಕ್ಕಂದ್ರ ಚಲೋ ಇರ್ತಿತ್ತು, ಅನ್ಫಾರ್ಚುನೇಟ್ಲಿ ನಡೆದು ಹೋತು ಅಂತ. ಆಮೇಲೆ ಈ ಹತ್ಯಾಕಾಂಡ ಎಲ್ಲ ನಡೆದ್ಮೇಲೆ ಮೋದಿ ಅವ್ರಿಗೆ ಅಮೆರಿಕದಿಂದ ವೀಸಾ ಸಿಗಲ್ದಂಗ್ ಮಾಡಿದ್ರು, ಕೊಲೆಗಡಕ ಅನ್ನೋ ನಾಮಪಟ್ಟ ಕೊಟ್ರು. ಒಟ್ನಾಗ ಮೋದಿ ಅವರು ಎಷ್ಟು ಕೆಟ್ಟವರು ಅನ್ನೋ ರೀತಿ ಪ್ರತಿಬಿಂಬಿಸಿದ್ರು. ಆದ್ರ ಮೋದಿ ಅವರು ಮಾತಾಡಿದ್ಮೇಲೆ ಆ ಷಡ್ಯಂತ್ರ ಬಯಲಾಗೈತಿ. ಕಾನೂನು ಪ್ರಕಾರವಾಗಿನೂ ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ 2 ಸಲ ನರೇಂದ್ರ ಮೋದಿ ಅವರು ನಿರ್ದೋಷಿ ಅಂತ ಹೇಳ್ತು. ಅವ್ರ ಕೈವಾಡ ಇದ್ರೊಳಗೆ ಏನೂ ಇಲ್ಲ. ಅಷ್ಟೆಲ್ಲ ಆದ್ರೂ ಸೋನಿಯಾ ಗಾಂಧಿ ಅವರು ಅವ್ರಿಗೆ ಮೌತ್ ಕಾ ಸೌದಾಗರ್ ಅಂದ್ರು. ಬೇರೆ ಕೈಗಳು ಇದ್ರೊಳಗ ಕೈವಾಡ ಇತ್ತು ಅನ್ನೋದನ್ನು ಕಂಡು ಬಂತು. ಈಗ್ಲೂ ವಿದೇಶಿ ಮಾಧ್ಯಮಗಳು ಟೂಲ್ ಕಿಟ್ ವ್ಯಾಪಾರಿಗಳು ಇವ್ರೆಲ್ಲಾರು 2002 ಒಂದು ಹತ್ಯಾಕಾಂಡವನ್ನ ಮೋದಿ ಅವ್ರ ಹೆಸರಿಗೆ ಗಂಟ್ ಹಾಕಕನ ಕಾಯ್ತಿರ್ತಾರ. ಇನ್ನ 2002 ನಡೆದಿರೋ ಹತ್ಯಾಕಾಂಡನ ದೇಶ ಕೊಂಡ ದೊಡ್ಡ ಹತ್ಯಾಕಾಂಡ ಐತೇನ್ರಿ? ನಾ ಇನ್ನ 2 ಘಟನೆ ಹೇಳ್ತೇನೆ. ಅವೆರಡು ಘಟನೆ ನೋಡಿದ್ರೆ ನಿಮಗ ಒಂದು ಅಂದಾಜ್ ಬರ್ತೈತಿ. ಹೌದಲ್ಲ, ಗುಜರಾತ್ ಒಳಗ ಈ ಹತ್ಯಾಕಾಂಡಕ್ಕಿಂತ ಹೆಚ್ಚಿಗಿನ ಹತ್ಯಾಕಾಂಡಗಳು ನಡೆದು ಹೋಗ್ಯಾವ, ಬೆಳಕಿಗೆ ಬಂದಿಲ್ಲಷ್ಟ. 1969 ಗುಜರಾತ್ ಗಲಭೆ ಆಕೈತಿ. ಅದ್ರಾಗ 660 ಜನ ಸಾಯ್ತಾರ, ಅಂದ್ರೆ ಕೊಲ್ಲಲ್ಪಡ್ತಾರ. 1074 ಮಂದಿ ಗಾಯಗೊಳ್ತಾರ. 42 ಮಿಲಿಯನ್ ಹಣ ಹಾಳಾಕೈತಿ. 32 ಮಿಲಿಯನ್ ಅಷ್ಟು ಪ್ರಾಪರ್ಟಿನ ಧ್ವಂಸ ಮಾಡ್ತಾರ. ಇದೊಂದ ಅಲ್ರಿ, ಇದಾದ್ಮೇಲೆ ಇನ್ನೊಂದು ನಡಿತೈತಿ. 1985 ಒಂದು ಗಲಭೆ ಆಗ್ತೈತಿ.
220ರಿಂದ 275 ಮಂದಿ ಸಾಯ್ತಾರ, ಅಂದ್ರ ಕೊಲ್ಲಲ್ಪಡ್ತಾರ. ಸಾವಿರಾರು ಮಂದಿ ಗಾಯಗೊಳಗಾಗ್ತಾರ. ಲಕ್ಷಾಂತರ ಜನ ಆ ಊರ ಬಿಟ್ಟು ಹೋಗ್ಬಿಡ್ತಾರ. ಸಾಕಷ್ಟು ಹಣ, ಆಸ್ತಿ, ಪ್ರಾಪರ್ಟಿ ನಾಶ ಆಗ್ತೈತಿ. ಈ ಒಂದು ಗಲಭೆಯನ್ನ ತಡೆಗಟ್ಟಕ್ಕಂತ ಸತ್ತಿರೋ ಸೇನಾನಿಗಳೆಷ್ಟೋ, ಪೊಲೀಸರು ಎಷ್ಟೋ, ಸಾಮಾನ್ಯ ಜನರೆಷ್ಟೋ, ಮಕ್ಕಳೆಷ್ಟೋ, ಮರಿ ಎಷ್ಟೋ ಗೊತ್ತಿಲ್ಲ. ಪ್ರಾಣಿಗಳ ಸಂಖ್ಯೆ ಅಂತೂ ಲೆಕ್ಕಕ್ಕಿಲ್ಲ. ಇಷ್ಟು ದೊಡ್ಡ ದೊಡ್ಡ ಹತ್ಯಾಕಾಂಡಗಳೆಲ್ಲ ಗುಜರಾತ್ ಒಳಗ ನಡೆದು ಹೋಗ್ಯಾವ. ಒಂದು ಲೆಕ್ಕದ ಪ್ರಕಾರ ನೋಡೋದಾದ್ರ 250ಕ್ಕೂ ಹೆಚ್ಚು ಗಲಭೆಗಳು ಗುಜರಾತ್ ಒಳಗ 2002ಕ್ಕಿಂತ ಮುಂಚೆ ನಡೆದಾವ. ಇವೆಲ್ಲ ಸಣ್ಣ ಪುಟ್ಟ ಗಲಭೆಗಳು ದೊಡ್ಡ ಮಟ್ಟದಾಗ ಸಿಡಿಬೇಕಿತ್ತು. ಸಿಡಿಯಾಕಂತಾನೆ ಕಾಯಕತ್ತಿತ್ತು. ಈ ಕರಸೇವಕರ ಏನು ಸಜೀವ ದಹನ ಆಯ್ತಲ್ಲ, ಒಮ್ಮೆ ಸ್ಫೋಟ ಆಗೋಯ್ತು. ಎಲ್ಲಾ ಕಡೆ ಗಲಭೆಗಳು, ಎಲ್ಲಾನ ಧ್ವಂಸ ಮಾಡೋ ಕಾರ್ಯಗಳು ಭುಗಿಲೆದ್ದು ಒಂದು ಹೊಸ ಹತ್ಯಾಕಾಂಡ ಸೃಷ್ಟಿ ಆಯ್ತು. ಇನ್ನ ಇದ್ರ ಬಗ್ಗೆ ಒಂದು ಮೂವಿ ಬಂತು, ಸಾಬರ್ಮತಿ ರಿಪೋರ್ಟ್ ಅಂತ. ಅದನ್ನು ರಿಲೀಸ್ ಮಾಡಬಾರ್ದು, ಬ್ಯಾನ್ ಮಾಡಬೇಕಂತ ಬಹಳಷ್ಟು ಕೈ ಕೆಲಸ ಮಾಡಿದ್ವು. ಆ ಕೈಗಳು ಯಾವುವು ಅಂತ ನಿಮ್ಗೆಲ್ಲ ಗೊತ್ತೈತಿ. ನಮ್ ತಪ್ಪಿಲ್ಲ ಅಂದ್ರೆ ಅದನ್ನ ಯಾಕ್ರಿ ನೀವು ತಡದ್ರಿ? ಅದ್ರ ಮೇಲೆ ನೀವು ಅರ್ಥ ಮಾಡ್ಕೋರಿ. ಅಲ್ಲಿ ನಡೆದಿದ್ದ ಘಟನೆ ನಿಜವಾಗ್ಲೂ ಏನ್ ನಡೆದಿತ್ತು. ಬರೀ ಮೋದಿ ಅವರು ಆಗಿನ್ನೂ 2 ದಿನ ಆಗಿತ್ತು MLA ಆಗಿ ಆಯ್ಕೆ ಆಗಿ, ಪಾರ್ಲಿಮೆಂಟ್ ಕಾಲಿಟ್ಟು ಬರೀ 2 ದಿನ ಆಗಿತ್ತು. ಆ ಸಂದರ್ಭದಾಗ ಈ ಹತ್ಯಾಕಾಂಡ ನಡೀತೈತಿ. 2 ದಿನದಾಗ ಅವ್ರು ಯಾಕ್ರಿ ಈ ಹತ್ಯಾಕಾಂಡ ಮಾಡಿಸ್ತಾರು? ಅವ್ರ ಬಾಯಿಂದ ಅವರೇ ಹೇಳ್ತಾರ, ನಿಜವಾಗ್ಲೂ ನಾನು ಬಂದ್ 2 ದಿನ ಆಗಿತ್ತು, ಈ ರೀತಿ ಎಲ್ಲ ಘಟನೆ ನನ್ನ ತಲೆ ಕಟ್ಟಿದ್ರು, BJP ಪಕ್ಷದ ತಲೆ ಕಟ್ಟಿದ್ರು. ನಿಜವಾಗ್ಲೂ ಅಲ್ಲಿ ಏನ್ ನಡೆಯತೈತೆ ಅನ್ನೋ ಗಮನನ ಕೊಡೋಷ್ಟೊತ್ತಿಗೆ ಅಲ್ಲೆಲ್ಲ ನಡೆದು ಹೋಗಿತ್ತು ಅಂತ ಹೇಳ್ತಾರ. 24 फरवरी 2002 मैं पहली बार MLA बना, एक चुना हुआ जनप्रतिनिधि बना, और मैं पहली बार 24 तारीख को या 25 तारीख को या 26 तारीख को गुजरात विधानसभा में मैंने पैर रखा. 27 फरवरी 2002 विधानसभा में मेरा बजट सत्र था, हम हाउस में बैठे थे, और उसी दिन यानी अभी मुझे MLA बने 3 दिन हुए थे और गोधरा की घटना हो गई, और भयंकर घटना थी. लोगों को जिंदा जला दिया गया था लंबे अरसे. और उस समय हमारे जो विरोध के लोग हैं वो सरकार में थे, और वो तो चाहते थे कि हम पर जितने आरोप लगे थे हमको सजा हो जाए. लेकिन उनके लाखों कोशिश के बाद भी जुडिशरी ने पूरी तरह डिटेल में उसका एनालिसिस किया, 2 बार किया. ಹಂಗಲ್ರಿ, ಸ್ವಲ್ಪ ಮಂದಿಗೆ ಸತ್ಯನ ಅರ್ಗಿಸ್ಕೊಳಕ್ಕಾಗಲ್ಲ. ಖರೆ ಹೇಳಿ ನೋಡ್ರಿ, ನಿಮ್ಮನ್ನವ್ರು ನೆಕ್ಸ್ಟ್ ಡೇ ಮಾತಾಡ್ಸೋದೇ ಇಲ್ಲ. ಹಂಗಾಗಿ ಖರೆ ಅರ್ಗಿಸ್ಕೊಳಕ್ ಕೂಡ ತಾಕತ್ತು ಬೇಕಂತ. ಹಂಗ್ ತಾಕತ್ ಇಲ್ದವ್ರ ಹಿಂಗೆಲ್ಲ ಸೃಷ್ಟಿ ಮಾಡಿ ಸುಳ್ಳು ಪ್ರಚಾರ ನಡೆಸಿದ್ರು. ಆಯ್ತ್ರಪ್ಪ, ಆಯ್ತು, ಮುಗೀತು, ಎಲ್ಲ ಸಾವು ನೋವುಗಳು ಸಂಭವಿಸಿದ್ವು, ನಮ್ಮ ಕೈಯಾಗಿರ್ಲಿಲ್ಲ, ಎಲ್ಲ ದಾಟ್ ಹೋತು. ಆದ್ರ 2002ರಿಂದ 2025 ಇಲ್ಲಿ ತನಕ ಅಂದ್ರೆ 22 ವರ್ಷದಾಗ ಗುಜರಾತ್ ಒಳಗ ಒಂದು ಸಣ್ಣ ಗಲಭೆನೂ ಆಗಿಲ್ಲ, ಒಂದು ಕೋಮು ಗಲಭೆ ಆಗಿಲ್ಲ. ಈ ಒಂದು ಪ್ರಶಂಸೆ ಯಾರಿಗೆ ಸಲ್ಬೇಕು? ಮೋದಿ ಅವ್ರಿಗೆ ಸಲ್ಬೇಕು. ಒಳ್ಳೆ ಕೆಲಸ ಮಾಡಿದಕ್ಕೆ ಯಾರು ಪ್ರಶಂಸೆ ಕೊಡಂಗಿಲ್ಲ. ಅದ್ಯಾವುದೋ ಮಾಡದಿರೋ 2002 ಹತ್ಯಾಕಾಂಡವನ್ನ ಅವ್ರ ತಲೆ ಮೇಲೆ ಇಡಾಕ್ ಬರ್ತಾರ. ಅಷ್ಟರಿ ಜನ. ನೀವ್ ಎಷ್ಟ ಗೂಬೆ ಕುರ್ಚಿದ್ರು ಮಂದಿ ಜಾನ್ರಾಗ್ಯಾರ. ಮೋದಿ ಅವ್ರು ಏನು, ಅವ್ರ ಕೆಲಸ ಏನು, ಅವ್ರ ವಾಕ್ಚಾತುರ್ಯ ಏನು, ಅವ್ರ ಜನರ ಮೇಲೆ ಎಷ್ಟು ಪ್ರೀತಿ ವಾತ್ಸಲ್ಯ ಇಟ್ಕೊಂಡಾರಂತ ಗೊತ್ತಾಗೈತಿ. ಅದಕ್ಕಾಗಿನೂ ಅವ್ರು 3ನೇ ಸಲ ಪ್ರಧಾನ ಮಂತ್ರಿ ಆದ್ರು. ನಿಮ್ಮ ಬಂಡವಾಳ ಬಯಲಾಗಿ ನೀವು ವಿರೋಧ ಪಕ್ಷದ ಕುರ್ಚಿ ಒಳಗ ಕುಂತೀರಿ. ಅದು ವಿರೋಧ ಪಕ್ಷದ ಕುರ್ಚಿನೂ ಅಳಗಾಡಕತ್ತೈತಿ. ಆ ರೇಂಜಿಗೆ ನಿಮ್ ಬಂಡವಾಳ ಮಂದಿಗೆ ಗೊತ್ತಾಗೈತಿ. ಭಾರತನ ತಗೋರಿ, ಕಾಶ್ಮೀರ ಬಿಟ್ಟು ಭಾರತ ಎಷ್ಟು ಶಾಂತ ಐತ್ರಿ. ಯಾವ್ದ್ರಿಪ್ಪ ದೊಡ್ಡ ಮಟ್ಟದಾಗ ಒಂದು ಗಲಭೆ ಆಗೈತಿ, 1000 ಮಂದಿ ಸತ್ತಾರಪ್ಪ ಅನ್ನೋ ಹಂಗೆ ನ್ಯೂಸ್ ಐತಿ? ಎಲ್ಲೋ ಅಲ್ಲೋ ಇಲ್ಲೋ ಒಂದೊಂದು ಸಣ್ಣ ಗಲಾಟೆ ಆಗ್ತಾವ, ಅವು ಅಲ್ಲಿದಲ್ಲೇ ಸಾರ್ಟ್ ಔಟ್ ಆಗ್ತಾವ. ಕಾಶ್ಮೀರ ತಗೋರಿ, ಎಷ್ಟು ಪ್ರಮಾಣದಾಗ ಅಲ್ಲಿ ಭಯೋತ್ಪಾದಕರ ದಾಳಿ ಕಡಿಮೆ ಆಗೈತಿ, ಸಾವು ನೋವಿನ ಸಂಖ್ಯೆ ಕಡಿಮೆ ಆಗೈತಿ. ಬ್ಯಾರೆ ಬೇರೆ ದೇಶ ಮಂದಿ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಬರಾಕತ್ತಾರ. ಆಗ ಯಾರೇ ಬರ್ತಿದ್ರನ್ರಿ? ಬೇಡಪ್ಪ, ಯಾರೇ ಗುಂಡಿಟ್ಕೊಂಡಾರಂತ ಅನ್ಸ್ತಿದ್ರು. ಪ್ರವಾಸೋದ್ಯಮ ಬೆಳೆದೈತಿ ಅಂತಂದ್ರ ಮೋದಿ ಅವರಿಂದನ ಬೆಳೆದೈತಿ. ಇದನ್ನ ಅವ್ರಿಗೆ ಅರ್ಗಿಸ್ಕೊಳಕ್ ಆಗ್ವಲ್ತು. ಹಿಂಗಾಗಿ ಆವಾಗ ನಡೆದಿದ್ದ ಹತ್ಯಾಕಾಂಡನ ಇವ್ರ ತಲೆ ಕಟ್ಟಾಕಂತ ಇನ್ನ ತನಕ ಶ್ರಮ ಪಡಾಕತ್ತಾರ. ಇದೆಲ್ಲ ನಮಗೂ ಗೊತ್ತಿತ್ತು. ಹತ್ಯಾಕಾಂಡ ನಡೆದಾಗ ಯಾರ ಕೈವಾಡ ಇತ್ತು, ಯಾರಿಂದ ಆಯ್ತು ಅಂತ ಜನರಿಗೂ ಗೊತ್ತಿತ್ತು. ಆದ್ರ ಮೋದಿಯವರ ಬಾಯಿ ಬಿಟ್ಟು ಹೇಳಿದ ಮೇಲೆ ಎಲ್ಲರಿಗೂ ಒಂದು ಕರೆಕ್ಟ್ ಮೆಸೇಜ್ ಹೋಗೈತಿ. ನೀವ್ ಎಷ್ಟೇ ಗೂಬೆ ತಲೆ ಮೇಲೆ ಕೂರ್ಸಾಕ್ ಬಂದ್ರು ಮೋದಿಯವ್ರಿಗೆ ಮಂದಿ ಜಾಗರೂಕರಾಗ್ಯಾರ. ಯಾರ ಖರೆ ಯಾರ ಸುಳ್ಳು ಅನ್ನೋದನ್ನ ತಿಳ್ಕೊಂಡಾರ. ಸೊ ವಿರೋಧ ಪಕ್ಷದವರಾಯ್ತು, ಬೇರೆ ಯಾರೇ ಆಯ್ತು, ಸುಳ್ಳು ಸುದ್ದಿ ಹಬ್ಸೋಕಿತ ಮೊದಲು ನಾವ ಸಿಕ್ಕಾಕೋಬಾರ್ದಪ್ಪ, ಸುಮ್ಮಿದ್ರ ಸಾಕು ಅನ್ಕೊಂಡು ಸುಮ್ಮಿದ್ರ ಚಲೋ ಆಕೈತ್ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವ್ ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.